ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಒಳ ಮೀಸಲಾತಿ ವಿಚಾರದಲ್ಲಿ ಮೊನ್ನೆ ದಿನ ಏನು ವಿಶೇಷ ಸಂಪುಟ ಸಭೆ ಕರೆದು ಸಿದ್ದರಾಮಯ್ಯನವ್ರು ನಿರ್ಣಯ ಮಾಡಿದೆ ಅಂತ ಹೇಳ್ತಾರ. ಅದು ಒಳ ಮೀಸಲಾತಿನೇ ಅಲ್ಲ. ಒಳ ಮೀಸಲಾತಿ ಅಂದ್ರೆ ಎಷ್ಟೇ ಹುದ್ದೆಗಳಿದ್ರು ಆ ಹುದ್ದೆಗಳಿಗೆ ಅನ್ವಯ ಆಗ್ಬೇಕು. ಅದ್ರ 15ಕ್ಕಿಂತಲೂ ಕಡಿಮೆ ಹುದ್ದೆ ಇದ್ರೆ 14 ಇದ್ರೆ ಒಳ ಮೀಸಲಾತಿ ಜಾರಿ ಇಲ್ಲ ಅಂದ್ರೆ ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ತಾರತಮ್ಯ ಆದದ್ದು ನಿಮ್ಮೂರಿನಿಂದನೇ ಆಗಿದೆ, ಮೈಸೂರಿನಿಂದನೇ. ಮೈಸೂರಿನಲ್ಲಿ 47 ಜನ SC ಪ್ರೊಫೆಸರ್ಸ್ ಇದ್ರೆ ಅದರಲ್ಲಿ 43 ಜನ ಒಂದೇ ಜಾತಿಯವರಿದ್ದಾರ, 3 ಜನ ಮಾದಿಗರಿದ್ದಾರ, 1 ಜನ ಒಡ್ರ ಜನಾಂಗಕ್ಕೆ ಸೇರಿದವರಿದ್ದಾರ. ಇದು ಸಾಮಾಜಿಕ ನ್ಯಾಯನ ಸಿದ್ದರಾಮಯ್ಯನವ್ರ ಹೇಳಿ. ಅದಕ್ಕಾಗಿ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ರು ಒಳ ಮೀಸಲಾತಿಗೆ. ಅದನ್ನ ನೀವು ಅವೈಜ್ಞಾನಿಕ ಅಂತೇಳಿ ತಿರಸ್ಕಾರ ಮಾಡಿದಿರ ಅನ್ನೋದನ್ನ ಜನರಿಗೆ ಸ್ಪಷ್ಟತೆ ಮಾಡ್ಬೇಕು. ನಾಗಮೋಹನ್ ದಾಸ್ ಅವ್ರ ವರದಿ, ಕಾನೂನು ಇಲಾಖೆಯ ಮಂತ್ರಿ ಮಾಧುಸ್ವಾಮಿ ಅವರು ವರದಿ, ನ್ಯಾಯಮೂರ್ತಿ ಸದಾಶಿವಯ್ಯನ ವರದಿ, ಇವೆಲ್ಲವೂ ಕೂಡ ಅವೈಜ್ಞಾನಿಕತೆ ನೀವು ಘೋಷಣೆ ಮಾಡಿದಿರ. ಅದನ್ನು ಜನರಿಗೆ ತಿಳಿಸಿ. ಕೇವಲ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಒಂದು ಕಮಿಟಿ ಮಾಡಿ ಅವ್ರ ಕಡೆಯಿಂದ ವರದಿ ತಗೊಳ್ಳುವಂತ ಅವಶ್ಯಕತೆ ಏನಿತ್ತು? ಇದ್ರೆ ಈ ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಯಾಕೆ ನೇಮಿಸಿದ್ರಿ? ಸದಾಶಿವಯ್ಯನವ್ರ ಕಮಿಷನ್ ಯಾಕೆ ನೇಮಿಸಿದ್ರಿ? ಉತ್ತರ ಕೊಡ್ಬೇಕು ನೀವು ಜನಗಳಿಗೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಒಳ ಮೀಸಲಾತಿ ಹೆಸರಿನಲ್ಲಿ ಸರ್ವೆ ಮಾಡ್ಲಿ. ದತ್ತಾಂಶ ಸರಿ ಇಲ್ಲ ಅಂತ ಹೇಳಿ ನಿಮ್ಮ ಹಿಂಬಾಲಕ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ. ದೇವರಾಜ್ ಅರಸರು ಸಮಾಜದ ನ್ಯಾಯದ ಹರಿಕಾರರು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಅವ್ರು ಸತ್ತು 20 ವರ್ಷಗಳ ನಂತರವೂ ಕೂಡ ಹೆಸರು ಉಳಿದಿದೆ ಇತಿಹಾಸ ಪುಟದಲ್ಲಿ. LG ಹಾವನೂರ್ ಅವರು ಕಮಿಷನ್ ನೇಮಿಸಿದ್ರು ಹಿಂದುಳಿದ ವರ್ಗದ ಆಯೋಗಕ್ಕಾಗಿ. ನೇಮಿಸಿದ್ರೆ ಅವ್ರಿಗೆ ಎಲ್ಲ ವೈಜ್ಞಾನಿಕವಾಗಿ 29,000 ಹಳ್ಳಿಗಳನ್ನು ಗುಡ್ಡಗಾಡುಗಳಲ್ಲಿರ್ತಕ್ಕಂಥವ್ರು ಸುದ್ದ ಸರ್ವೆ ಮಾಡಿ ಒಂದು ನಿಮಗ ಬೈಬಲ್ ತರ ವರದಿಯನ್ನಿಟ್ಟಿದ್ದಾರೆ. ಅದರಲ್ಲಿದೆ ಯಾವ್ಯಾವ ಜಾತಿಯವರು ಎಷ್ಟಿದ್ದಾರಂತೆ ನೀವು ತೆಗೆದು ನೋಡ್ಬೋದಲ್ಲ. ಅದನ್ನೇ ಅಂಕಿ ಸಂಖ್ಯೆನ ಇವತ್ತಿನ ಇದಕ್ಕ ನೀವು ಆಧಾರವಾಗಿ ಇಟ್ಕೊಂಡು, ಮೂಲ ಆಧಾರವಾಗಿ ಇಟ್ಕೊಂಡು ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಹೊಂದಿಸಿ ನೋಡ್ಬೋದಲ್ಲ. ಯಾಕೆ ನೋಡೋದಿಲ್ಲ? ಸಿದ್ದರಾಮಯ್ಯನವ್ರಿಗೆ ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿ ಬೇಕು, SC ಅಲ್ಲಿ ಬೇಡ. ಇದು ಯಾವ ನೀತಿ? ಇದು ಯಾವ ಸಾಮಾಜಿಕ ನ್ಯಾಯ? ಇವರು ಅಹಿಂದ ನಾಯಕರ? ನಾನ್ ಕೇಳ್ತೇನೆ ಸಿದ್ದರಾಮಯ್ಯನವ್ರ, ಹಿಂದುಳಿದ ವರ್ಗದಲ್ಲಿ ಕ್ಯಾಟಗರಿ 1 ಮಾಡಿರಿ, ಮೋಸ್ಟ್ ಬ್ಯಾಕ್ವರ್ಡ್, ಗೊಲ್ರು, ಅಂಬಿಗರು ಇಂತ ಜಾತಿಗಳನ್ನ ಸೇರಿಸಿ ಅವ್ರಿಗೆ ಒಳ ಮೀಸಲಾತಿ ಇದೆ. ಪ್ರವರ್ಗ 2 ಮಾಡಿದ್ರಿ, ಕ್ಯಾಟಗರಿ 2 ಅಂತ ಹೇಳಿ. ಅದರಲ್ಲಿ ಕುರುಬರು, ಗಾಣಿಗರು, ಉಪ್ಪಾರರು ಇಂತ ಜಾತಿಗಳಿದ್ದಾವ. ಕ್ಯಾಟಗರಿ 3 ಮಾಡಿದಿರಿ. ಮುಂದುವರೆದ ಜಾತಿಗಳಲ್ಲಿರ್ತಕ್ಕಂತ ಸಣ್ಣ ಸಣ್ಣ ಜಾತಿಗಳಿಗೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅವ್ರನ್ನ ಪ್ರವರ್ಗದಲ್ಲಿ 3ದಲ್ಲಿ ಸೇರ್ಸಿದ್ರಿ. ಅದು ಸಾಮಾಜಿಕ ನ್ಯಾಯ. ಅದು ದೇವರಾಜ್ ಅರಸರ ಕಾಲದಿಂದನೂ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗರಿಗೆ ನ್ಯಾಯ ಕೊಟ್ಟುಕೊತ ಬಂದಿರ್ತಕ್ಕಂಥ. ನಿಮ್ಮ ಕಾಲದಲ್ಲಿ ಅನ್ಯಾಯ ಮಾಡೋದೇ ಒಂದು ನಿಮ್ಮ ಪ್ರವೃತ್ತಿ ಆಗಿಬಿಟ್ಟ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರ, ಒಳ ಮೀಸಲಾತಿಗಾಗಿ 30 ವರ್ಷದಿಂದ ಹೋರಾಟ ಮಾಡ್ತಕ್ಕಂತ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ ಅಂದ್ರ ನೀವ್ ಯಾವ ಪುರುಷಾರ್ಥಕ್ಕ ಸಾಮಾಜಿಕ ನ್ಯಾಯದ ಹರಿಕಾರರತ್ ಹೇಳ್ಕೊಳ್ತೀರಿ, ಅಹಿಂದ ವರ್ಗದ ನಾಯಕರತ್ ಹೇಳ್ಕೊಳ್ತೀರಿ? ನಿಮಗ ನನ್ನ ಪ್ರಶ್ನೆ ಇಷ್ಟೇ. ನೀವು ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ತಿರಸ್ಕಾರ ಮಾಡಿದಿರಾ. ಸದಾಶಿವಯ್ಯನವ್ರ ವರದಿನ ನೀವು ಒಪ್ಪಲಿಲ್ಲ, ಯಾಕೆ? ಮತ್ತು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವ್ರ ವರದಿ ವೈಜ್ಞಾನಿಕತೆ ಪ್ರಕಟ ಮಾಡಿ, ನ್ಯಾಯಮೂರ್ತಿಗಳದು ಅವೈಜ್ಞಾನಿಕ, ಮುಖ್ಯ ಕಾರ್ಯದರ್ಶಿಗಳು ಕೊಟ್ಟದ್ದು ನೀವು ಹೇಳ್ದಂಗ್ ಕೊಟ್ಟಂತ ವರದಿ ವೈಜ್ಞಾನಿಕ ಅಂತ ಹೇಳಿ ಪ್ರಕಟ ಮಾಡಿ. ಇರ್ದಿದ್ರೆ ನೀವು ಕಠಿಣ ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತದ. ನಿಮ್ಮ ಸರ್ಕಾರದ ವಿರುದ್ಧ ಅಲೆಮಾರಿಗಳು ಬಂಡೆದ್ದಿದ್ದಾರೆ. ಈಗಾಗ್ಲೇ ಮಾದಿಗರು ಬಂಡೆದ್ದಿದಾರ, ವರ್ಮ, ಕ್ವರ್ಚ, ಬೋವಿ, ಲಂಬಾಣಿ ಬಂಡೆದ್ದಿದಾರ. ಯಾವ ಜನಾಂಗಕ್ಕೂ ಕೂಡ ನೀವು ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡಿಲ್ಲ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ವರ್ಗದವರು ಸೇರಿ ಹೋರಾಟವನ್ನ ನಿಮ್ಮ ವಿರುದ್ಧ ಮಾಡಬೇಕಾಗ್ತದ ಅನ್ನೋ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.